ಅದು ಪಾಡ್ಸ್ ಅಂತ. ಆ ರೆಸ್ಟೋರೆಂಟ್ ಹೆಸರು ಪಾಡ್ಸ್ ಆ್ಯಂಡ್ ಆ ಸ್ಮಾಲ್ ಕ್ಯೂಬಿಕಲ್ಸ್ ಪಾಡ್ಸ್. ನೀವು 4-5 ಜನ ಅಷ್ಟು ಕೂತ್ಕೋಬೋದು. ನಮ್ಮ ಶಿವರಂಜನಿ ನೋಡಿ ಏನೋ ಯೋಚನೆಯಲ್ಲಿದ್ದಾಳೆ ಇಲ್ಲಿ. ಯೋಚನೆ ಇಲ್ಲ, ಎಂಜಾಯ್ ಮಾಡ್ತಾ ಇದ್ದೀವಿ. ಸೊ ಇವಾಗ ನಮ್ಮ ಪ್ರಯಾಣ ಬ್ಲೂ ವಾಟರ್ಸ್ ಐಲ್ಯಾಂಡ್. ಅದಕ್ಕೆ ಏನಂದರೆ ವಾಟರ್ ಟ್ಯಾಕ್ಸಿನಲ್ಲಿ ಹೋಗ್ತೀವಿ ಅಂತ ಹೇಳಿದ್ವಲ್ಲ, ಸೊ ಇವಾಗ ನಾವು ವಾಟರ್ ಟ್ಯಾಕ್ಸಿ ಹತ್ರ ಹೋಗೋಣ. ಅದ್ರ ದುಡ್ಡು ಎಷ್ಟು ಹೆಂಗೆ ಅದನ್ನೆಲ್ಲ ಅಲ್ಲಿ ಕೂತಲ್ಲೇ ತಿಳಿಸ್ತೀವಿ, ಆಯಿತಾ? ಹೌದು. ಸೊ ಇವಾಗ ವಾಟರ್ ಟ್ಯಾಕ್ಸಿಗೆ ಹೋಗ್ಬಿಟ್ಟು ಬ್ಲೂ ವಾಟರ್ ಐಲ್ಯಾಂಡ್. ಆಮೇಲೆ ಶಿವರಂಜನಿ ಮಾಡಿರೋ ಆಯಿಲ್ ವಿಡಿಯೋಸ್ ನೋಡಿದ್ದೀರಾ ನೀವು? ಸ್ಪೆಷಲ್ ಎಸೆನ್ಷಿಯಲ್ ಆಯಿಲ್ ವಿಡಿಯೋಸ್. ಒಂದು ಟೈಮಲ್ಲಿ ನಾನು ಹೇಳಿದ್ದೆ ನನ್ನ ಮುಖ ನೋಡ್ತಾ ಇರಿ ನೀವು ಅಂತ. ಸ್ವಲ್ಪ ಆದರೂ ಕಳೆ ಬಂದಿದ್ಯಾ? ಖಂಡಿತವಾಗ್ಲೂ ಕಳೆ ಇದೆ. ಕಳೆ ಬಂದಿದ್ಯಾ? ನಂದು ಆಯಿಲ್ ಕತೆ ಅಂತ ಹೇಳ್ತಾ ಇಲ್ಲ, ನಿಜವಾಗ್ಲೂ ಇವಳು ಬ್ರೈಟಾಗಿ ಚೆನ್ನಾಗಿ ಕಾಣಿಸ್ತಾ. ಇಲ್ಲ, ನಾನು ಬೇರೆ ಏನೂ ಹಾಕಿಲ್ಲ. ಇವಾಗ ನಾನು ಆಫೀಸ್ ಮುಗಿಸಿ ಸಾಯಂಕಾಲ ಬರ್ತಾ ಇರೋದಲ್ವಾ, ಸೊ ಇವಾಗ ನನ್ನ ಮುಖ ನಾನು ನೋಡ್ಕೊಂಡೆ ಖುಷಿಯಾಗಿದೆ ನಿಜವಾಗ್ಲೂ. ಅದಕ್ಕೆ ನಾನು ಕೇಳೋಣ ಅಂತ ಇವಾಗ ಅವಳು ಆಯಿಲ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಎಷ್ಟು 3 ದಿವಸನೇ? 3 ದಿವಸ ಆಗಿರೋದಲ್ಲ. 3 ದಿನದಲ್ಲೇ ಅವಳು ಹೇಳ್ತಾಳೆ ಅವಳಿಗೆ ಫೀಲ್ ಆಗ್ತಾ ಇದೆ. ನನಗೆ ಅನ್ನಿಸ್ತಾ ಇದೆ. ಡೈರೆಕ್ಟಾಗಿ ನೋಡುವಾಗ ನನಗೂ ಅನ್ನಿಸ್ತಾ ಇದೆ. ನಿಮಗೂ ಅನ್ನಿಸ್ತಾ ಇದೆಯಾ? ಖಂಡಿತ. ಬೆಳದಿಂಗಳ ಬಾಲ್ಯ ಥರ ಆಗ್ತಾ ಇದ್ದೀರಾ? ಹೋಗೋಣ. ಸರಿ, ಇವಾಗ ವಾಟರ್ ಟ್ಯಾಕ್ಸಿಲಿ ಹೋಗೋಣ ಬಾ. ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಬ್ಯೂಟಿಫುಲ್ ಬಿಲ್ಡಿಂಗ್, ಇದಕ್ಕೆ ಪಿಯರ್ 7 ಅಂತ ಹೇಳ್ತಾರೆ. ಇಲ್ಲಿ 7 ಡಿಫ್ರೆಂಟ್ ಕ್ಯೂಸಿನ್ಸ್ ರೆಸ್ಟೋರೆಂಟ್ಸ್ ಇದೆ. ತುಂಬ ಚೆನ್ನಾಗಿದೆ. ಕ್ಲಬ್, ರೆಸ್ಟೋರೆಂಟ್ಸ್ ಎಲ್ಲ ಇದೆ. ಇದರಲ್ಲಿ ನಂದು ಫೇವ್ರೆಟ್ ಬಂದು ಕಾರ್ಗೋ ಆ್ಯಂಡ್ ಏಷ್ಯಾ. ನನ್ನ ಫ್ರೆಂಡ್ ಶಿವರಂಜನಿ ಬರಲ್ಲ ನನ್ನ ಜೊತೆ. ಬರ್ತೀಯಾ? ಸರಿ, ಹೋಗೋಣ. ಹೇಳೋಣ ಅಂತಿದ್ದೆ, ಇವಾಗ ಬರೀ ಇಷ್ಟೇ ಇಂಟ್ರೊಡಕ್ಷನ್ ಕೊಡ್ಬೇಡ. ಹಾಂ, ಹೋಗ್ಬಿಟ್ಟು ತಿಳ್ಸೋಣ. ಹೌದು, ಹೋಗೋಣ. ತುಂಬ ಚೆನ್ನಾಗಿದೆ. ನೀವು ಯಾವತ್ತಾನೆ ಇಲ್ಲಿ ಬಂದು ಮರೀನಾ ಕಡೆ ಬಂದರೆ ಪಿಯರ್ 7ಅಲ್ಲಿ ಯಾವುದಾನ ರೆಸ್ಟೋರೆಂಟ್ಗೆ ಹೋಗಿ, ತುಂಬ ಚೆನ್ನಾಗಿದೆ. ಆಯ್ತು, ಲೆಟ್ಸ್ ಗೋ. ಹೋಗೋಣ. ಇವತ್ತು ನಡೆಸ್ತಾ ಇದ್ದಾಳೆ, ನಡೆದು ಚೆನ್ನಾಗಿ ನಾನು ಏನಂದ್ರೆ ನಡೆಯೋದೇ ಇಲ್ಲ. ಅದಕ್ಕೆ ಇವು ಯಾರಾದ್ರೂ ಜೊತೆ ಸಿಕ್ಕಿದ್ರೆ, ಯಾರ್ಯಾರೋ ಅಲ್ಲ, ಇವಳು ಜೊತೆ ಸಿಕ್ಕಿದ್ರೆ ಸರಿ ನಡೆಯೋದು ಅಷ್ಟೇನೆ. ಇವತ್ತು ಬೆಳಿಗ್ಗೆ ನಾನು ವಾಕಿಂಗ್ ಮಿಸ್ ಆಯಿತು, ಒಳ್ಳೇದಾಯ್ತು ಸದ್ಯ. ಸೊ ನಡಿ, ಏನು ಪರವಾಗಿಲ್ಲ. ಹೌದು, ಪರವಾಗಿಲ್ಲ. ನೋಡು ಇದು. ಬೇಡ ನಡ್ಕೊಂಡೇ ಹೋಗೋಣ. ನೀನು ಓಡಿಸ್ತೀಯಾ? ಓಡ್ಸೋಕ್ಕೇನು ಓಡಿಸ್ಬೋದು, ಸುಮ್ಮನೆ ಏನಕ್ಕೆ ಒಂದು ಇಲ್ಲಿಂದ ಅಲ್ಲಿವರೆಗೂ ನಡೆಯೋದಕ್ಕೆ. ನಡೆಯೋಣ, ನಾವೆಲ್ಲ ಹೆಲ್ದಿ ಪೀಪಲು, ನಡ್ಕೊಂಡು ಹೆಲ್ದಿ ತಿನ್ನೋದು, ಹೆಲ್ದಿ ನಡೆಯೋದು. ಹೌದು. ಇಲ್ಲ, ವೆದರ್ ಚೆನ್ನಾಗಿದೆ, ನಡಿಬೋದು. ಅದೇ ಅಷ್ಟೇ ಅಮ್ಮ. ನಾವು ಎಷ್ಟು ಬಿಸಿಲು ಟೈಮಲ್ಲೆಲ್ಲ ನಡೆದು ವಿಡಿಯೋಗಳು ಮಾಡಿದ್ದೀವಿ. ನೆನಪಿದ್ಯಾ ಒಂದ್ಸಲ ಕಾಗೆ ಕೋಗಿಲೆ ಎಲ್ಲ ಆಗಿದ್ದು? ಕರೆಕ್ಟು. ಸೀರೆ ಉಟ್ಕೊಂಡು ಶೇಖರಾಯ್ದ ರೋಡಲ್ಲಿ, ಕರೆಕ್ಟ್ ಅಲ್ವಾ? ಅದಕ್ಕೆ ಕಂಪೇರ್ ಮಾಡಿದರೆ ಇದು ಚೆನ್ನಾಗಿದೆ. ಎಷ್ಟು ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಸ್ವರ್ಗ. ಹೌದು. Nej, może być jas. Thank you. ಹೋಗೋಣವಾ? ಬಾ. ಈ ವಾಟರ್ ಟ್ಯಾಕ್ಸಿ ರೈಡು 30 ಮಿನಿಟ್ಸ್ ತಗೊಳುತ್ತೆ ರಫ್ಲಿ, ಮರೀನಾಯಿಂದ ಬ್ಲೂ ವಾಟರ್ಸ್ ಐಲ್ಯಾಂಡಿಗೆ ಹೋಗೋಕ್ಕೆ. ಇದೊಂಥರ ಎಷ್ಟು ಒಂದು ರಿಲ್ಯಾಕ್ಸಿಂಗ್ ರೈಡ್ ಅಂದರೆ ತುಂಬಾ ಪೀಸ್ಫುಲ್ ರೈಡು. ಪಕ್ಕದಲ್ಲಿ ಯಾತ್, ಆಮೇಲೆ ದೋ ಕ್ರೂಸ್, ಎಷ್ಟೊಂದು ಬೋಟ್ಗಳು, ಇವುಗಳನ್ನು ನೋಡ್ತಾ ಟೈಮ್ ಹೋಗ್ತಿಲ್ಲ ನೋಡಿ. ಇಲ್ಲಿ ದೋ ಕ್ರೂಸ್ ಆ ಥರ ಇದನ್ನೆಲ್ಲ ನೋಡ್ತಾ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ನಿಜವಾಗ್ಲೂ. ತುಂಬ
ತುಂಬ ಚೆನ್ನಾಗಿರುತ್ತೆ ಮಾತ್ರ ಈ ರೈಡು. ಸ್ನೇಹಿತರೆ, ಇಲ್ಲಿ ಮುಂದೆ ಕಾಣಿಸ್ತಾ ಇದೆ ನೋಡಿ ಓವರ್ ಹೆಡ್ ಬ್ರಿಡ್ಜ್. ಇದು ಬಂದು ಬ್ಲೂ ವಾಟರ್ಸ್ ಐಲ್ಯಾಂಡಿಂದ JBRಗೆ ಹೋಗುತ್ತೆ. JBR ಅಂದರೆ ಜುಮೇರಾ ಬೀಚ್ ರೆಸಿಡೆನ್ಸ್ ಅಂತ. ಇಲ್ಲಿ ಮುಂದೆ ಟಾಲ್ ಬಿಲ್ಡಿಂಗ್ಸ್ ಕಾಣಿಸ್ತಾ ಇದೆ ನೋಡಿ, ಅದೇನೇ JBR. ಅದೇನು ಅಂಥ ಜಾಸ್ತಿ ಡಿಸ್ಟೆನ್ಸ್ ಅಲ್ಲ, ಬಟ್ ಈ ಬ್ರಿಡ್ಜಿಂದ ಅಲ್ಲಿ ಹೋಗೋದಕ್ಕೆ ತುಂಬ ಹತ್ತಿರ. ಆಮೇಲೆ ತುಂಬ ಬ್ಯೂಟಿಫುಲ್ ಇದೆ ಅದು ವಾಕ್ ವೇ. ತೋರಿಸ್ತೀವಿ ಬನ್ನಿ. ಹೆಂಗಿತ್ತು ರೈಡ್? ನಂಗೆ ಹೆಂಗೆ ಅನ್ನಿಸ್ತು ಗೊತ್ತಾ ನಿಜವಾಗ್ಲೂ? ಹಾಂ, ನಾನು ನಿಧಾನಕ್ಕೆ ಹೋಗೋದಕ್ಕೆ ಅವ್ರಿಗೂ ಒಂದು ಪಾಯಿಂಟ್ ಇದೆ ಅಂತ ಇಟ್ಕೋ. ಆದ್ರೂ ಹೆಂಗೆ ನೀರಲ್ಲಿ ದಬಕ್ಕಂತ ಅಲ್ವಾ? ಸ್ವಿಮ್ ಮಾಡ್ಕೊಂಡು ಬೇಗ ಮಾಡಬೇಡ. ನಂಗೆ ನಿದ್ದೆ ಬಂದ್ಬಿಟ್ಟಿತ್ತು. ಕರೆಕ್ಟ್, ತುಂಬ ಸ್ಲೋ ಹೋಗುತ್ತೆ ಯಾಕಂದರೆ ಅಷ್ಟು ಟ್ರಾಫಿಕ್ ಅಲ್ವಾ? ಅದಕ್ಕೆ ಎಲ್ಲ ಕ್ಲೋಸ್ ಬೇರೆ ಅಲ್ಲ. ನನಗೆ ಹಂಗೆ ಕೂತ್ಕೊಂಡು ನಿದ್ದೆ ಬಂದ್ಬಿಟ್ಟಿತ್ತು. ಅದಕ್ಕೆ ಫೋನಲ್ಲಿ ಮೇಲ್ ಚೆಕ್ ಮಾಡ್ತಾ ಇದ್ದೇನೆ. ಒಳ್ಳೇದಾಯ್ತು. ಲೆಟ್ಸ್ ಗೋ. ಬ್ಲೂ ವಾಟರ್ಸ್ ಐಲ್ಯಾಂಡ್ ಇದು ದುಬೈದು ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಡೆಸ್ಟಿನೇಷನ್ಸ್. ಫ್ರೆಂಡ್ಸ್ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ಚಿಕ್ಕ ಚಿಕ್ಕ ನೆಟ್ಸ್ ಥರ, ಅದು ಪಾಡ್ಸ್ ಅಂತ. ಆ ರೆಸ್ಟೋರೆಂಟ್ ಹೆಸರು ಪಾಡ್ಸ್. ಆ್ಯಂಡ್ ಆ ಸ್ಮಾಲ್ ಕ್ಯೂಬಿಕಲ್ಸ್ ಪಾಡ್ಸ್. ನೀವು 4-5 ಜನ ಅಷ್ಟು ಕೂತ್ಕೋಬೋದು. ಸೊ ಅಲ್ಲಿ ಲಂಚ್ ಇದೆ, ಬ್ರೇಕ್ಫಾಸ್ಟ್ ಇದೆ. ನಾನು ಬ್ರೇಕ್ಫಾಸ್ಟ್ ಟ್ರೈ ಮಾಡಿದ್ದೀನಿ. ಅವರು 69 dirhams ಪರ್ ಪರ್ಸನ್ ಡೀಲ್. ಸೊ ಇಂಗ್ಲೀಷ್ ಬ್ರೇಕ್ಫಾಸ್ಟ್ ಚೆನ್ನಾಗಿತ್ತು, ಬಟ್ ಅದಕ್ಕಿಂತ ಆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಅದರಲ್ಲಿ. ಕರೆಕ್ಟ್. ಸೊ ಟ್ರೈ ಮಾಡಿ ಯಾವತ್ತಾನ ಇಲ್ಲಿ ಬಂದರೆ. ಸೊ ಇಲ್ಲಂತೂ ಬೇಕಾದಷ್ಟು ರೆಸ್ಟೋರೆಂಟ್ಸ್ ಇದೆ. ಹೌದು, ಬ್ಲೂ ವಾಟರ್ಸ್ ಅಂದರೆ ರೆಸ್ಟೋರೆಂಟ್ಸ್, ಕ್ಲಬ್ಸ್. ಹೌದು. ಆ್ಯಂಡ್ ವೆದರ್ ಚೆನ್ನಾಗಿದ್ರೆ ನಡೆಯೋಕ್ಕೂ ಸೂಪರ್ ಆಗಿದೆ. ಸ್ವಲ್ಪ ಎಕ್ಸ್ಪೆನ್ಸಿವ್, ಬಟ್ ಐ ಥಿಂಕ್ ಇಟ್ ಈಸ್ ವರ್ತ್. ಯಾಕಂದರೆ ಲೊಕೇಶನ್ ಆಗಿದೆ ಅಲ್ಲ. ಚೆನ್ನಾಗಿದೆ, ಬನ್ನಿ. ನಿಜವಾಗ್ಲೂ ಬರೋವಂಥ ಜಾಗನೇ, ನೋಡೋವಂಥ ಜಾಗನೇ. ಹೌದು. ಇಲ್ಲಿ ವರ್ಲ್ಡ್ಸ್ ಟಾಲೆಸ್ಟ್ ಜೈಂಟ್ ವೀಲು ಇದೆ. ನಿಂತೋಗಿತ್ತು, ಇವಾಗ ಮತ್ತೆ ಸ್ಟಾರ್ಟ್ ಆಗಿದೆ. ಅದು 1 ವರ್ಷ ಏನೋ ಮುಚ್ಚೋಗಿತ್ತು, ಇವಾಗ ಮತ್ತೆ ಇದೆ. ನಮ್ಮ ಶಿವರಂಜನಿ ನೋಡಿ, ಏನೋ ಯೋಚನೆಯಲ್ಲಿದ್ದಾಳೆ. ಇಲ್ಲಿ ಯೋಚನೆ ಇಲ್ಲ, ಎಂಜಾಯ್ ಮಾಡ್ತಾ ಇದ್ದೀನಿ, ಜಾಗನ ಎಂಜಾಯ್ ಮಾಡ್ತಾ ಇದ್ದೀನಿ. ಸೂಪರ್ ಆಗಿದೆ ಅಲ್ಲ? ಗೊತ್ತಾ, ಬಂದ್ರು ಅದೇ ಗ್ಲಾಮರು, ಅದೇ ಬ್ಯೂಟಿ. ಇಟ್ಸ್ ವೆರಿ ಬ್ಯೂಟಿಫುಲ್. ಹೌದು, ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಕತ್ಲೆ ಆಗ್ತಾ ಬಂದಂಗೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಡೇ ಬ್ಯೂಟಿ ಒಂಥರ, ನೈಟ್ ಒಂಥರ. ದುಬೈ ಮಾತ್ರ 2 ಸತಿನೂ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಹೌದು, ಹೌದು. ಬೆಳಗ್ಗೆ ಟೈಮಲ್ಲಿ ಒಂಥರ ಚಂದ, ರಾತ್ರಿ ಹೊತ್ತಲ್ಲಿ ಕರೆಕ್ಟ್ ಲೈಟ್ಸ್ ಎಲ್ಲ ಹಾಕೊಂಡು. ಹೌದು, ಹೌದು. ನೀವು ಮೋಸ್ಟ್ ಆಫ್ ದ ಲೊಕೇಶನ್ಸ್ ದುಬೈಗೆ ಬಂದರೆ 2 ಸಲ ಬರಬೇಕು. ಬೆಳಿಗ್ಗೆ ಒಂದು ಸಲ, ಸಾಯಂಕಾಲ ಒಂದು ಸಲ. ಬೆಳಿಗ್ಗೆ ಒಂದ್ಸತಿ ಚೆನ್ನಾಗಿ ಓಡಾಡಿ, ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿ, ಆಮೇಲೆ ಸಾಯಂಕಾಲ ಹೋಗಿ. ಕರೆಕ್ಟ್. 2 ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲ ಯಾಟ್ ಪಾರ್ಟಿ ಮಾಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ಅಲ್ಲ? ಹಾಂ, ಇಲ್ಲಿ ಬಂದ್ಬಿಟ್ಟು ಏನು ಮಾಡಲಿಲ್ಲ ಅಂದ್ರು ಸುಮ್ಮನೆ ಈ ಥರ ಹೌದು. ಈ ಜಾಗ ಎಂಜಾಯ್ ಮಾಡೋದು. ಆಮೇಲೆ
ಈ ಸೈಡಲ್ಲಿ ಕೂತ್ಕೋಬೇಕು, ಅವಾಗ ಒಂದು ಚಿಲ್ಡ್ ಬಿಯರು ಕೈಯಲ್ಲಿರುತ್ತೆ, ಅವಾಗ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲ, ಅಲ್ಲಿಂದ ವ್ಯೂ ಇದೆ ಅಲ್ಲ, ಅಲ್ಲೊಂದು ಬ್ರೂ ಡಾಗ್ ಅಂತ ಇದೆ, ಒಂದು ಬಾರ್, ಬ್ರೂ ಡಾಗ್ ಅಂತ ಒಂದು ಬಾರ್ ಇದೆ ಅಲ್ಲಿ, ಅಲ್ಲಿಂದ ಈ ವ್ಯೂ ಕಾಣುತ್ತೆ, ಪ್ಲಸ್ ಚಿಲ್ಡ್ ಬಿಯರು ಕೈಯಲ್ಲಿರುತ್ತೆ, ಅವಾಗ ಚೆನ್ನಾಗಿರುತ್ತೆ. ಅಂದರೆ ಎಂಜಾಯ್ ಮಾಡೋದೇ ಇದೆ ಅಂತೆ, 100% ಮಾಡಿಬಿಡೋಣ ಅಲ್ವಾ? ಅದಕ್ಕೆ ಏನೋ ಮ್ಯೂಸಿಕ್ ಹಾಕಿದ್ದಾರೆ, ಇನ್ನೇನು ಮಾಡಿ ಮೇಲೆ ಮೇಲೆ ಆ ಮ್ಯೂಸಿಕ್ ಸರಿಯಾಗಿ ಇಷ್ಟೇ ಬರೋದು. ಇದು ನೋಡಿ, ದೊಡ್ಡ ಅಂಬ್ರೆಲ್ಲಾ ಶೇಪ್ ಸ್ಟ್ರಕ್ಚರ್ಸ್. ಇದೇನೆಂದರೆ ಶೇಡ್ಗಾಗಿ ಕಟ್ಟಿರುವಂಥದ್ದು. ನಾನಾ ಅಲ್ಲಿ ಆ ಜೈಂಟ್ ವೀಲ್ ಹತ್ರದಲ್ಲಿ ಹೋಗಿ ನೋಡು, ನಂಗೆ ಇಷ್ಟ ಅದು ನೋಡೋಕ್ಕೆ. ಇಲ್ಲಿ ಬ್ರೂಡಾಗೂ ಇದೆ, ಬ್ರೂಡಾಗ್ ಆದರೆ ನಿನಗೆ ಆ ವ್ಯೂ ಸಿಕ್ಕುತ್ತೆ, ಇವಾಗ ನಾವು ನೋಡಿದ್ವಲ್ಲ ಆ ವ್ಯೂ ಸಿಕ್ಕುತ್ತೆ. ಅಲ್ಲೂ ಹ್ಯಾಪಿ ಅವರ್ಸ್ ಇದೆ. ಈ ಐಲ್ಯಾಂಡ್ದು ಹೈಲೈಟ್ ಅಂದರೆ ಏನ್ ದುಬೈ. ಇದು ವರ್ಲ್ಡ್ಸ್ ಲಾರ್ಜೆಸ್ಟ್ ಅಬ್ಸರ್ವೇಷನ್ ವೀಲ್. ಇದರಿಂದ ದುಬೈದು ಫುಲ್ ಸ್ಕೈಲೈನ್ ವ್ಯೂ ಸಿಗುತ್ತೆ. ಈ ಐಲ್ಯಾಂಡ್ ಡೇ ಟೈಮ್ನಲ್ಲೂ ಸೂಪರು, ನೈಟ್ ಟೈಮ್ನಲ್ಲಿ ಸೂಪರ್ ಡೂಪರ್ ಬ್ಯೂಟಿಫುಲ್. ಗೊತ್ತಾಗ್ತಾ ಇಲ್ಲಪ್ಪ. ಓ ಎಸ್, ನಂಗೆ ಟೆಡ್ಡಿ ಬೇರ್ ಅಂದರೆ ತುಂಬ ಇಷ್ಟ. ಹೌದು, ಇಲ್ಲ ನಂಗೆ ಟೆಡ್ಡಿ ಬೇರ್ ತುಂಬ ಇಷ್ಟ. ಮಕ್ಕಳು ಚಿಕ್ಕವರಿದ್ದಾಗ ಅವ್ರಿಗೆ ಅಂತ ತಗೊಳ್ಳೋದು, ನಾನೇ ಆಟ ಆಡ್ತಾ ಇದ್ದೆ ತುಂಬ. ತಗೊಳ್ಳೋಡ್ವಾ? ಬಾ ಬಾ ಬಾ. ಓ ಎಸ್, ತಗೋ ಅಂತ ಹೇಳೋದೆಚ್ಚ, ನಾವು ತಗೊಳ್ಳೋದೆಚ್ಚ, ಸುಮ್ಮನೆ ಇರು. ಇಲ್ಲೊಂದು ಮನೆ ತಗೊಂಡ್ರೆ ಚೆನ್ನಾಗಿರುತ್ತೆ. ಏನು ಲೊಕೇಶನ್ ನೋಡು. ಎಂಥ ವೆದರ್, ಬ್ಯೂಟಿಫುಲ್ ವೆದರ್, ಸೂಪರ್ ಆಗಿದೆ. ನಮ್ಮ ದುಬೈ ಏನೋ 365 ಡೇಸ್ ಹಿಂಗಿದ್ರೆ ಅಲ್ವಾ, ಕಾಲಿಡಕ್ಕೆ ಜಾಗ ಇರ್ತಾ ಇರಲಿಲ್ಲ. ಅಯ್ಯಪ್ಪ, ಇವಾಗಲೂ ಬರ್ತಾರೆ ಜನ, ತುಂಬ ಜನ ಇದ್ರು ಬರ್ತಾರೆ. ಬಟ್ ತುಂಬ ಚೆನ್ನಾಗಿದೆ ವೆದರ್, ತುಂಬ ಚೆನ್ನಾಗಿದೆ. ಇದು ಗಾಳಿ ಅಂದರೆ ತಣ್ಣಗಿರೋ ಗಾಳಿ, ರಿಯಲಿ ನೈಸ್, ವೆರಿ ಪ್ಲೆಸೆಂಟ್ ಅಲ್ಲ, ತುಂಬ ಚೆನ್ನಾಗಿದೆ. ಎಷ್ಟು 5:30ನಾ? ಬನ್ನಿ, ನಿಜವಾಗ್ಲೂ ದುಬೈಗೆ ಬನ್ನಿ, ದುಬೈ ನಿಜವಾಗ್ಲೂ ಚೆನ್ನಾಗಿದೆ. ಹೌದು ಹೌದು. ಸೊ ಈ ಏರಿಯಾ ಎಲ್ಲ ಇಂಪ್ರೂವ್ ಆಗಿ ಒಂದು 3-4 ವರ್ಷ ಆಯ್ತಷ್ಟೇ. ಅದಕ್ಕೆ ಮುಂಚೆ ಏನು ಜಾಸ್ತಿ ಇರಲಿಲ್ಲ. ಇವಾಗ ಅಪಾರ್ಟ್ಮೆಂಟ್ಸ್ ಎಲ್ಲರೂ ತಗೋತಾ ಇದ್ದಾರೆ. ಇವಾಗ ಇಂಡಿಯನ್ಸು ಇಲ್ಲಿ ತುಂಬ ತಗೊಂಡಿದ್ದಾರೆ. ಹೌದೌದೌದು.
ತುಂಬ ಜನ ತಗೊಂಡಿದ್ದಾರೆ ಅಲ್ಲಿ ಅಂದರೆ ಇವಾಗ ಇಲ್ಲಿರೋರ್ ಕತೆ ಬಿಟ್ಟಾಕಿ ತಗೊಂಡಿರ್ತಾರೆ. ಇಂಡಿಯಾದಲ್ಲಿರೋರು ಇಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟು ಹೌದು, ವೆಕೇಶನ್ಗೆ ಅಂತ ಇಲ್ಲಿ ಬರ್ತಾರೆ ಅಷ್ಟೇ. ಹೌದು, ಆಮೇಲೆ ಬಾಕಿ ದಿನಗಳಲ್ಲಿ ಬೇಕಾದ್ರೆ Airbnb-ಗ ಇಲ್ಲಾಂದ್ರೆ ಬಾಡಿಗೆಗ ಹೌದು ಹೌದು, ಹಾಗೆ ತುಂಬ ಆಪ್ಷನ್ಸ್ ಇದೆ. ನೋಡಿ, ಹುಡುಕಿ ತಗೊಳ್ಳಿ, ಇನ್ವೆಸ್ಟ್ ಮಾಡೋಂಗಿದ್ರೆ ಮಾಡಿ. ಒಳ್ಳೆ ಜಾಗ. ಹೌದು. ಬನ್ನಿ ಬನ್ನಿ. ನೋಡ್ದ ಸೈಜ್? ಅಲ್ಲ, ಕ್ಯೂಟ್ ಏನೋ ಇದೆ ಈ ಲಿಪ್ಸು. ಅಲ್ಲ, ಚೆನ್ನಾಗಿ ಮಾಡಿಸ್ಕೋಬೇಕು. ಅದೇ ಏನು ಕ್ಯೂಟ್ ಆಗಿದೆ ನೋಡು. ಸೋ ಕ್ಯೂಟ್. ಇಬ್ಬರೇ ಯಾಕೆ, ನಾನು ಹೋಗ್ಲಾ? ಮೂರನೇಳು ಅಲ್ವಾ? ಮೇಲ್ಗಡೆ ಹತ್ಕೋ ಹೆಗಲ್ ಮೇಲೆ. ಹಾಂ, ವೆರಿ ಬ್ಯೂಟಿಫುಲ್ ಎಂಟ್ರೆನ್ಸ್. ಯಾವುದು ರೆಸ್ಟೋರೆಂಟ್ ಅಲ್ಲ? ಸೋ ಬ್ಯೂಟಿಫುಲ್. ಶೀ ವೆರಿ ನೈಸ್. ಚೆನ್ನಾಗಿದೆ. ಹೋಗ್ಬೇಕಾ ಇಲ್ಲಿ? ಬೇಡ, ನಂಗೆ ಹಸಿವಿಲ್ಲ ಇವಾಗ. ಇವತ್ತು ಆಫೀಸಲ್ಲಿ ಲೇಟ್ ಊಟ ಮಾಡಿದೆ ನಾನು. ಸೊ ಬ್ಲೂ ವಾಟರ್ಸಲ್ಲಿ ನಡೆದು 25,000 ಸ್ಟೆಪ್ಸ್ ಆಯಿತು. ಸೊ ಇವಾಗ ಮನೆಗೆ ಹೋಗೋಣ. ಓಕೆ, ಐ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ನಿಮಗೆ. ಸೊ ಇವಾಗ ನಾವು ಮನೆಗೆ ಹೋಗಿ ಸ್ವಲ್ಪ ಹೊಟ್ಟೆ ತುಂಬಿಸ್ಕೊಂಡು ರೆಸ್ಟ್ ತಗೋಬೇಕು. ನಾಳೆ ಆಫೀಸ್ಗೆ ಹೋಗ್ಬೇಕು ನಾನು. ಇವಳಿ ಪಾಪ ಆಫೀಸ್ಗೆ ಹೋಗ್ಬೇಕು. ನಂದೇನು ಬಿಡ, ಫ್ಲೆಕ್ಸಿ ಆಸ್ ಹೆಂಗೆ ಕೆಲಸ ಮಾಡಿದ್ರೆ ಹಂಗೆ ನಡೆಯುತ್ತೆ. ಒಂದು ಫ್ಲೆಕ್ಸಿಬಲ್ ಆಗಿ ಮಸಾಜ್ ಮಾಡ್ಕೊಂಡು ಆರಾಮಾಗಿ ಕೂತಿರ್ತಾಳೆ ಮನೆಯಲ್ಲಿ. ನಾನು ಕೆಲ್ಸಕ್ಕೆ ಹೋಗ್ತೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟೇನೆ. ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀವಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಸ್ತಿ ನೋಡಿ. ಇದೇ ವಿಡಿಯೋ ನಿಮ್ಗೆ 10 ಸತಿ ನೋಡಿ. ಸೊ ಇನ್ನು ಹೊಸ ವಿಡಿಯೋಸ್ ಬರುತ್ತೆ ಅಲ್ವಾ? ಹೌದು, ಆಫ್ಕೋರ್ಸ್. ಹೋಗೋಣ. ಓಕೆ, ಟೇಕ್ ಕೇರ್.